ಬಂದಂಥವ್ರು ಇವತ್ತು ಯಾರೂ ಉಳಿತಾ ಇಲ್ಲ. ಯಾಕೆ ಅಧಿಕಾರ ಹೋಗಿಬಿಟ್ಟಿದ್ರು. ಒಂದು ರೀತಿ ಮೋದಿಯವರು ಒಳ್ಳೆ ಕೆಲಸ ಮಾಡಿದರು. ಮೋದಿಯವರು ಭಾಳ ಒಳ್ಳೆ ಕೆಲಸ ಮಾಡಿದರು. ಕಾಂಗ್ರೆಸ್ ತನ್ನಂಥ ಆತ್ಮವಿಮರ್ಶೆ ಮಾಡ್ಬೇಕಂತವ್ರು ಮೋದಿಯವರು. ನೀವು ಇದೇ ರೀತಿ ಹೋದ್ರೆ ನಿಮಗೆ ಎಂದೂ ಅಧಿಕಾರ ಸಿಗೋದಿಲ್ಲ ಅನ್ನೋದನ್ನು ಸ್ಪಷ್ಟ ಸಂದೇಶ ಕೊಟ್ಟರು. ಮತ್ತು ಇವತ್ತು ಬಿಡ್ತಾನೂ ಇಲ್ಲ. ರೆಕ್ಕ ಹಿಡ್ಕೊಂಡು ಗೊತ್ತಿಬಿಟ್ಟಿದ್ದಾರೆ ಇವತ್ತು ಮೋದಿಯವರು. ಅದನ್ನು ಬಿಡಿಸ್ಬೇಕಾಗಿತ್ತು ಅಂದರೆ ಅದಕ್ಕೆ ಒಂದು ಹಾದಿ ಗಾಂಧಿ ಪಥ. ಗಾಂಧೀಜಿಯವರು ನಡೆದ ಹಾದಿಯನ್ನು ಬಿಟ್ಟರೆ ಮತ್ತೊಂದಿಲ್ಲ. ಗಾಂಧಿಯವರು ಏನು ಸಂದೇಶ ಕೊಟ್ಟಿದ್ರು? ನನ್ನ ಜೀವನವೇ ಒಂದು ಸಂದೇಶ ಅಂತ ಹೇಳಿದರು. ಆ ದಿಶೆಯಲ್ಲಿ ಹೋದರೆ ಮಾತ್ರ ಏನಾದರೂ ಮೋದಿಯವರ ಕುರ್ಚಿ ಅಲ್ಲಾಡ್ಬೋದು, ಇಲ್ಲಾಂದ್ರೆ ಇಲ್ಲ. ಇದು ಸ್ಪಷ್ಟ ಆಗಿದೆ. ಈ ದಿಶೆಯಲ್ಲಿ ರಾಹುಲ್ ಗಾಂಧಿಯವರು ಹೆಜ್ಜೆ ಇಡ್ತಾ ಇದ್ದಾರೆ. ಈಗಾಗಲೇ ಪಾದಯಾತ್ರೆ ಮಾಡಿದ್ದಾರೆ, ಈಗಾಗಲೇ ಬಸ್ ಯಾತ್ರೆ ಮಾಡ್ತಾ ಇದ್ದಾರೆ, ಜನ ಸಮೀಪ ಹೋಗ್ತಾ ಇದ್ದಾರೆ, ಜನರಲ್ಲಿ ಕೇಳಿಸ್ತಾ ಇದ್ದಾರೆ. ಇವೆಲ್ಲ ಡೆವಲಪ್ಮೆಂಟ್ ನೋಡಿದಾಗ ಅವರು ಶಹಜಾದಿ ಅಲ್ಲ, ಅವರು ಇವತ್ತು ಪಪ್ಪು ಅಲ್ಲ. ಇವತ್ತು ರಾಹುಲ್ ಕಾಂಗ್ರೆಸ್, ಸೇವಾದಳದ ಕಾಂಗ್ರೆಸ್. ಇದು ಇವತ್ತು ಬಿ ಜೆ ಪಿಗರಲ್ಲೇ, ಅದರಲ್ಲೂ RSS ಭಯ ಹುಟ್ಟಿಸೋಂಥ ವಿಷಯ. ಈ ಹಿನ್ನೆಲೆಯಲ್ಲೇ ಅವರು ತಮ್ಮ ಹೊಸ ನಾಯಕರನ್ನು ತಯಾರು ಮಾಡ್ತಾ ಇದ್ದಾರೆ. ಹೊಸ ಯುವಕರು ಬರ್ತಾ ಇದ್ದಾರೆ. ಹಳಿದ ಮೇಲೆ ಹೋಗ್ತಾ ಇದ್ದಾರೆ, ತಾನ ಕಳಿಸಿ ಹೋಗ್ತಾ ಇದ್ದಾರೆ, ತಂತ್ರ ಕಳಿಸಿ ಹೋಗ್ತಾ ಇದ್ದಾರೆ. ದಿಗ್ವಿಜಯ್ ಸಿಂಗ್ ಇಲ್ಲಿವರೆಗೆ ಬಹಳ ಒಬ್ಬ ಕಾಂಗ್ರೆಸ್ಗೆ ಅಂತ ಅನಿಸಿದ್ವಿ, ಅವನು ಆಡ್ತಾ ಇದ್ದಾರೆ. ಬರ್ತಿರೋಲ್ಲ ಹೊಸ ಹುಡುಗರು. ಖರಯ್ಯ ಕುಮಾರ್ ಅನ್ನುವಂಥ ಹುಡುಗ ಅತ್ಯಂತ ವಾಗ್ಮಿ, ಅಷ್ಟೇ ಸೋಷಲಿಸ್ಟ್ ವಿಷಯಗಳನ್ನು ತಿಳ್ಕೊಂಡಂಥ ಒಬ್ಬ ಒಳ್ಳೆಯ ವ್ಯಕ್ತಿ, ಸಜ್ಜನ ವ್ಯಕ್ತಿ. ಇಂಥವ್ರು ಅನೇಕರು ಬರ್ತಾ ಇದ್ದಾರೆ. ಹೊಸ ಯುವಕರು ಬರಲೇಬೇಕು. ಹಳೆ ನೀರು ಹೋಗಲೇಬೇಕು, ಹೊಸ ನೀರು ಬರಲೇಬೇಕು. ಆ ದಿಶೆಯಲ್ಲಿ ಆದಂಥ ವ್ಯಕ್ತಿ ಒಂದು ಅವ್ರ ತಂದೆಯವರಂಗ ನೀ ಸೇಮ್ ಆಗಪ್ಪ, ನೀ ಡೆಪ್ಯೂಟಿ ಆಗಪ್ಪ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಹೈಲಿ ಇಂಪಾಸಿಬಲ್. ಅದಕ್ಕೆ ಇಬ್ಬರಿಗೂ ಸಪ್ರೇಟಾಗಿ ಕರೆದು ಮಾತಾಡಿದ ಉದ್ದೇಶ ಒಂದೇ, ಪಕ್ಷ ಉಳಿಬೇಕು, ಪಕ್ಷ ಉಳಿದು ನಾವು ಉಳಿತೀವಿ, ನೀವೆಲ್ಲ ಒಕ್ಕಟ್ಟಾಗಿದ್ದರೆ ಕಾಂಗ್ರೆಸ್ ಉಳಿತದೆ, ಇಲ್ಲಾಂದ್ರೆ ಅದು ದಿವಾಳಿ ಹೇಳತ್ತದ ಅಂತ. ಮೋಸ್ಟ್ಲಿ 99.9 ಇದೇ ಮಾತು ಹೇಳಿರ್ತಾರೆ. ಮೋಸ್ಟ್ಲಿ ಇವರಿಬ್ಬರು ಒಪ್ಪಿರ್ತಾರೆ. ಯಾಕಂದರೆ DK ಅವರಿಗೆ ಸದ್ದು ಬೇಕಾಗಿಲ್ಲ. ಈಗ ಹಲವು ಸಲ ನಮ್ಮ ವಾಹಿನಿ ಮೂಲಕ ಹೇಳಿದ್ದೀನಿ ನಾನು ಇದನ್ನು. ಈ ಸದ್ದು ಬೇಕಾಗಿಲ್ಲ. ಆದರೆ 2022 ನನಗೆ ಗ್ಯಾರಂಟಿ ಸೇಮ್ ಅನ್ನೋದು ಗ್ಯಾರಂಟಿ ಕೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನಂತೆ